ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮುಂಚೂಣಿ ನಾಯಕರುಗಳಾದ ರೆಡ್ಡಿಹಳ್ಳಿ ವೀರಣ್ಣ, ಕೆಪಿ ಭೂತಯ್ಯ, ಬೇಡ್ರೆಡ್ಡಿಹಳ್ಳಿ ಬಸವರೆಡ್ಡಿ, ಹಲವು ಮುಖಂಡರುಗಳ ಒಳಗೊಂಡು ಬುಧವಾರ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಮುಖಂಡರುಗಳು ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನ್ನದಾತರ ಬಗ್ಗೆ ಕಾಳಜಿ ಇಲ್ಲ, ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರ ನೀಡುವಲ್ಲಿ ವಿಫಲವಾಗಿವೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ಕಾಲಹರಣ ಮಾಡುತ್ತಿದೆ ಎಂದು ದೂರಿದರು. ಅಧಿಕಾರಿಗಳು, ಜನಪ್ರತಿನಿಧಿಗಳು ತಕ್ಕಂತೆ ಕೆಲಸ ಮಾಡುತ್ತಿದ್ದು ರೈತರಿಗೆ ಮೋಸ ಮಾಡುವಲ್ಲಿ ಮುಂದಾಗಿದ್ದಾರೆ ಎಂದು ಹೇಳಿದರು. ಬೆಳೆ ಪರಿಹಾರ, ಬೆಳೆ ವಿಮೆ ಸಾಕಷ್ಟು ಸಲ ಹೋರಾಟ ಮಾಡಿದರೂ ಹಣ ಬರಲೇ ಇಲ್ಲ. ಅಧಿಕಾರಿಗಳು ಸುಳ್ಳು ಹೇಳುತ್ತಾ ವಂಚಿಸುತ್ತಾ ಬಂದಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ನಾವು ಬೆಳೆದಂಥ ಶೇಂಗಾ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ಆದರೆ ಸರ್ಕಾರದಿಂದ ನೀಡುವ ಶೇಂಗಾ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರನ್ನು ವಂಚಿಸುತ್ತಾ ಬಂದಿದ್ದಾರೆ. ಕೂಡಲೇ ರೈತ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಹಾಗೂ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆ ತುರ್ತಾಗಿ ನೀಡುವಂತೆ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸರ್ವ ರೈತ ಸಂಘಗಳ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ 27/5/2026 ಬೃಹತ್ ಚಳುವಳಿ ಮೂಲಕ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಾರದೆ ಹೋದರೆ ತಾಲೂಕು ಕಚೇರಿಗೆ ಬೀಗ ಜಡಿಯಲು ನಾವುಗಳು ಬದ್ಧ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಮುಖಂಡರು ಇವತ್ತು ಸೇರಿದ್ದೀವಿ. ಇವತ್ತು ಎಲ್ಲ ಕಡೆ ಹೋರಾಟವನ್ನ ನಮ್ಮ ಇವರು ಹೇಳಿದ್ವಿ, ಯಾರು ನಮ್ಮ ಚಿಕ್ಕಣ್ಣವರು. ಈಗ ಅದು ವರ್ಷಾಪುರ ಇರಲಿ, ಚಳ್ಳಕೆರೆ ಇರಲಿ, ಅಲ್ಲಿ ಎಲ್ಲರೂ ಒಂದು ಕಡೆ ಸೇರೋಣ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಸಾವಿರಾರು ಜನ ಸೇರಬೇಕು ಅಂತಂದ್ರೆ ಅದಕ್ಕೆ ಈಗ 12,000 ರೂಪಾಯಿ ಮಾಡಿದ್ದಾರೆ. ಶೇಂಗಾ ಕೃಷಿ ಇಲಾಖೆಯಿಂದ ರೈತರು ಖರೀದಿಸಿದ್ರೆ 12,000 ರೂಪಾಯಿ. ನಾವು ಮಾರಾಟ ಮಾಡೋರು ಯಾರು 12,000 ರೂಪಾಯಿ ಮಾರಿದಾರ? ಇಲ್ಲಿ ತಾರತಮ್ಯ 4,000 ಕಾಯಿ ಬಿಸಾಕಿ ಹೋಗಿ ಬೆಳೆ ಬರಲ್ಲ ಅಂತ ಹೇಳಿ 4,000 ರೂಪಾಯಿ 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡೋದು. ಅಂದರೆ ದ್ರಾಕ್ಷಿ ಮ್ಯಾಲೆ ಕಟ್ಬಿಟ್ಟು ತಿಂದ್ರೆ ಅಂತ ಹೇಳೋದು, ಯಾರು ಸಿಗೋದಕ್ಕೆ ವಾಪಸ್ ಹೋಗೋದು. ಈ ಥರ ಸರ್ಕಾರದ ಒಂದು ಧ್ವನಿ ಐತಿ. ಇಂಥವೆಲ್ಲ ನೋಡ್ಬಿಟ್ಟು ಎಲ್ಲ ರೈತರಿಗೆ ಮೋಸ ಮಾಡೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ. ರೈತ ವಿರೋಧಿ ಕಾನೂನನ್ನು ಜಾರಿ ತರುವಂಥ ವ್ಯವಸ್ಥೆನೇ ಕಾಣ್ತಾ ಇದೆ ನಾವು. ಅದಕ್ಕೆ ಈಗ ನಾವೇನು ಮಾಡಬೇಕು, ಎಷ್ಟೊಂದು ಸ್ಟ್ರೈಕ್ ಮಾಡಬೇಕು. ಆ ಸ್ಟ್ರೈಕಲ್ಲಿ ಸ್ವಲ್ಪ ಡೆಲಿ ಇಲ್ವಾ? ಒಂದು ಪ್ರತಿಭಟನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಆ ಪ್ರತಿಭಟನೆಗೆ, ಆ ಚಳವಳಿಗೆ ಸ್ಪಂದಿಸಿ ಆ ಸೌಲಭ್ಯವನ್ನು ಕೊಟ್ಟಾಗ ಮಾತ್ರ ಸರ್ಕಾರ ಒಂದು ಬೆಲೆ ಇರುತ್ತೆ. ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರೆ ಸರ್ಕಾರನೇ ಇಲ್ಲ ಅಂತಂದ್ರೆ ನಮ್ಮ ಪಾಲಿಗೆ ರೈತರ ದೃಷ್ಟಿಯಿಂದ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ. ಬದುಕಿದೆಯಾ? ಸತ್ತೋಗಿರೋ ಸರ್ಕಾರ ಮೇಲೆ ನಾವು ಹೋಗಂಗಾಗಿದೆ. ಅದಕ್ಕೆ ನಾವೀಗ ಬಸವರೆಡ್ಡರು, ರೆಡ್ಡಿಹಳ್ಳಿಯವರು ಇವರೆಲ್ಲ ಸೇರಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮಾಧ್ಯಮದಲ್ಲಿ ಬರೆದರು ನನ್ನ ಪತ್ರಿಕೆಯಲ್ಲಿ. ಇದು 4 ಜನ ಒಂದಾಗಿ ರೈತರಿಗೆ ಸೌಲಭ್ಯ ಪಡಿಸ್ತಿದ್ರೆ 5 ವರ್ಷದಿಂದ ಯಾಕೆ ಅವರವರ ಅಭಿಪ್ರಾಯ ಹೇಳಿದಾಗ ಬಸವರೆಡ್ಡಿದ್ದು ಇಲ್ಲ, ನಾವು ಗುರುವಾರ ದಿನ ಒಂದು ಪೂರ್ವಭಾವಿಸಲು ಕರೆದಿಟ್ಟು 4 ಜನ ಸೇರಿ ಸುಮಾರಾಗಿ 2,000 ಜನ ಸೇರಿಸಂತ ಕೆಲಸ ಆಗಬೇಕು ಅನ್ನೋದು ಒಂದು ನಮ್ಮ ಆಲೋಚನೆ. ನಿಮ್ಮನ್ನು ಸೇರಿಸ್ಕೊಂಡು ಒಂದು 2,000 ಜನ ಸೇರಿಸಿದ್ರೆ ಆವಾಗ ಡಿಸಿನೂ ಬರ್ತಾನೆ, ಜೆಡಿನೂ ಬರ್ತಾನೆ, ಎಲ್ಲವೂ ನೋಡಿ ಹೇಳ್ತಾರೆ ಅಲ್ಲಿ ಎಮ್ಮಿನ ಲೆಟರ್ ಅಂತ. ಸರ್ಕಾರಗಳಿಗೆ ಇನ್ನೂ ಕಣ್ಣು ತೆರೆದಿಲ್ಲ. ಇಂಥ ಸರ್ಕಾರಗಳಿಗೂ ಕೂಡ ಈಗ ನಾವು ಕಣ್ಣು ತೆರೆಸಬೇಕು. ನಿದ್ದೆ ಮಾಡ್ತಿರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸಬೇಕು. ಮುಗ್ಧಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರಗಳ ಚರ್ಚೆ ಮಾಡಿ ಈ ಮನೆ ತೀರ್ಮಾನಕ್ಕೆ ನಾವು ಇವತ್ತನ್ನು ಈ ಸಭೆಯನ್ನು ಕರೆದಿರುವಂಥ ಒಂದು ವಿಚಾರ. ಯಾಕಪ್ಪ ಅಂದರೆ ಇವತ್ತು ಈ ಜವಾಬ್ದಾರಿ ರಾಜ್ಯ ಸರ್ಕಾರದ ಒಂದೇ ಅಲ್ಲ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳಿಗೆ ಜವಾಬ್ದಾರಿ ಇರತಕ್ಕಂಥ ಒಂದು ಬೆಳೆ ವಿಮೆ ಆಗಿರ್ಬೋದು, ಪ್ರತಿಯೊಂದು ರೈತರಿಗೆ ಪ್ರತಿಯೊಂದು ವ್ಯವಸ್ಥೆ ಒಳಗಡೆ ಪಾಲುದಾರಿಕೆ ರಾಜ್ಯ ಮತ್ತು ಭಾರತ ಸರ್ಕಾರಗಳು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಎರಡೂ ಸರ್ಕಾರಗಳು ಮಾಡ್ತಕ್ಕಂಥ ವ್ಯವಸ್ಥೆ. ಈಗ ನಮ್ಮ ರಾಜ್ಯ ಸರ್ಕಾರ ಏನು ಮೊನ್ನೆ 20ನೇ ತಾರೀಕು 3 ವರ್ಷದ ಸಾಧನೆಯ ಸಮಾವೇಶವನ್ನು ಮಾಡಿ ತಮ್ಮ ಎಲ್ಲರೂ ಗೊತ್ತಿರಬೇಕಲ್ಲ. ಆ ಸಮಾವೇಶದೊಳಗಡೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರೀ ಸುಳ್ಳು ಹೇಳಿದರೆ ಹೊರತು ಯಾವ ಗ್ಯಾರಂಟಿ ಮತ್ತೊಂದು ಇದು ನಾನು ಇಂಥ ಅಭಿವೃದ್ಧಿಗಳನ್ನು ಮಾಡಿದ್ದೀನಿ ಅನ್ನೋ
ಒಂದೇ ಒಂದು ವಿಚಾರಗಳನ್ನು ಅವ್ರ ಬಾಯಿಂದ ಬರಲಿಲ್ಲ. ಆ ಕಾರಣದಿಂದ ಇವತ್ತು ಏನು ಇಡೀ ರಾಜ್ಯಾದ್ಯಂತ ರೈತ ಚಳವಳಿಗಳು ನಡೀತಾ ಇದ್ದಾವೆ. ಒಂದಲ್ಲ, ಒಂದು ಭೂ ಸುಧಾರಣೆ ಕಾಯ್ದೆ, ಒಂದು ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸ್ತಕ್ಕಂಥದ್ದು, ಇನ್ನ ಒಂದು ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಅನ್ನೋ ಒಂದು ವಿಚಾರ, ಹಳ್ಳಿಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆಗಳಿಗೆ ಹೋರಾಟ, ಮತ್ತೆ ರಸ್ತೆಗಳಲ್ಲಿ ಗುಂಡಿ ಬಿದ್ದರೂ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡ್ರು ಕೂಡ ಆ ಗುಂಡಿಗಳನ್ನು ಮುಚ್ಚತಕ್ಕಂಥ ಯೋಗ್ಯತೆ ಕೂಡ ಇಲ್ಲದಂತೆ ಈ ಸರ್ಕಾರಗಳು. ಯಾಕಂದರೆ ಎರಡೂ ಸರ್ಕಾರಗಳ ಜವಾಬ್ದಾರಿ. ಅಂಥ ಒಂದು ಜವಾಬ್ದಾರಿ ಒಳಗಡೆ ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ರೈತ ಸಂಘಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು, ಇವತ್ತು ದಲಿತ ಸಂಘಟನೆಗಳು, ಆ ಸಂಘಟನೆ, ಈ ಸಂಘಟನೆ ಯಾಕಪ್ಪ ಹೋರಾಟ ಮಾಡಬೇಕಾಗಿತ್ತು? ಇವತ್ತು ದಿನನಿತ್ಯ ಒಂದು ಆಫೀಸ್ ಆಗಿರ್ಬೋದು, ಒಂದು ಜಿಲ್ಲಾ ಕಚೇರಿ ಆಗಿರ್ಬೋದು, ಒಂದು ತಾಲೂಕು ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿಗಳಾಗಿರ್ಬೋದು, ಪ್ರತಿಯೊಂದು ಈಗ ಆಫೀಸುಗಳ ಮುಂದೆ ನಾವು ಚಳವಳಿಗಳು ಮಾಡ್ತಕ್ಕಂಥ ಕಾಲ ಬಂದಿದೆ.